ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ಐ ಟಿ ಆರ್. ಸೊ ಐ ಟಿ ಆರ್ ಇದೇನು ಸಬ್ಜೆಕ್ಟ್ ಇದೆಯಲ್ಲ, ಸೊ ಈ ಸಬ್ಜೆಕ್ಟಿಂದ ಯೂನಿಟ್ ನಂಬರ್ 2 ಇದೆ, ಯೂನಿಟ್ ನಂಬರ್ 2. ಸೊ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಪಾರ್ಟ್ನರ್ಸ್ ಅಂತೇಳಿ. ಸೊ ಈ ಒಂದು ಯೂನಿಟಿಂದ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಇವಾಗ ಕೂಡ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಮೇ ಬಿ ಎಕ್ಸಾಮ್ನಲ್ಲಿ 10 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸ್ ಕೇಸ್ ಸ್ಟಡಿ ಕೂಡ ಕೇಳ್ಬೋದು ಈ ಥರ ಪ್ರಾಬ್ಲಮ್ಸ. ಸೊ ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಡ್ಬೋದು, ಅಂದರೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವತ್ತೇ ಕ್ಲಾಸ್ ಅಪ್ಲೋಡ್ ಮಾಡಿನಿ ಅಂದರೆ ಇವಾಗ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಮುಖಾಂತರ ನೀವು ನೋಡ್ಬೋದು. ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ. ಸೊ ನೋಡಿ, ಈ ಥರ ಪ್ರಾಬ್ಲಮ್ ನಿಮ್ಗೆ ಎಕ್ಸಾಮ್ದಲ್ಲಿ ಕೊಡ್ಬೋದು. ಸೊ ಇಲ್ಲಿ ಏನು ಹೇಳ್ತಾರೆ, ದ ಟೋಟಲ್ ಇನ್ಕಮ್ ಆಫ್ ಎ ಫರ್ಮ್ ಎ ಬಿ ಸಿ ಇನ್ ವಿಚ್ ಎ ಬಿ ಸಿ ದ ಎ ಬಿ ಆ್ಯಂಡ್ ಸಿ ದ ಪಾರ್ಟ್ನರ್ಸ್ sharing profit and losses in the ratio 1:2:3. Profit as per profit and loss account is rupees 1,50,000 for the previous year 2022-23. In computing the total income of rupees 1,50,000, the following have been debited to profit and loss account ಅಂತ ಹೇಳ್ತಾರೆ. Salaries of rupees 1,20,000 and 1 lakh to A and B respectively. Interest on capital calculated 20% of 13,500 rupees, 14,000 and rupees 10,500 to A, B and C respectively. Bonus to C rupees 10,000. ಸೊ ಅಂದರೆ ಬೋನಸ್ ಕೂಡ ಕೊಟ್ಟಿದ್ದಾರೆ. ಒಬ್ಬರಿಗೆ ಕೊಟ್ಟಿದ್ದಾರೆ ನೋಡ್ರಿ 10,000. ಕಮಿಷನ್ ಆಫ್ rupees 15,000, rupees 10,000, rupees 25,000 to A, B and C respectively. ಕಮಿಷನ್ ಕೂಡ ಹಿಂಗೆ ಕೊಟ್ಟಿದ್ದಾರೆ. C had borrowed capital for his investment in the firm and had paid interest of rupees 10,000 separately to the lender. Compute total income of the firm. All are working partners. ಸೊ ಇದು ನೀವು ಅಬ್ಸರ್ವ್ ಮಾಡಬೇಕು, ವರ್ಕಿಂಗ್ ಪಾರ್ಟ್ನರ್ ಯಾರು ಅದಾರ ಅಂತೇಳಿ ಫಸ್ಟ್ ಅಬ್ಸರ್ವ್ ಮಾಡಬೇಕು. ಆಲ್ ಆರ್ ವರ್ಕಿಂಗ್ ಪಾರ್ಟ್ನರ್. ಸೊ ಈ ಥರ ನಿಮ್ಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಸೊ ಇದನ್ನ ರೀಡ್ ಮಾಡಿದ ನಂತರ ಏನು ಮಾಡ್ಬೇಕಂದ್ರೆ ನಮ್ಮದು ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಸೊ ಆ ಫಾರ್ಮ್ಯಾಟ್ದಾಗ ನಾವು ಎಲ್ಲ ಇನ್ಫಾರ್ಮೇಷನ್ ಫಿಲ್ಲಪ್ ಮಾಡ್ಕೋತ ಹೋಗ್ಬೇಕು. ಸೊ ಏನಿಲ್ಲ, ಪ್ರಾಬ್ಲಮ್ ನೋಡೋಕ್ಕಷ್ಟೇ ಹಿಂಗೆ ಕಾಣುತ್ತೆ, ಬಟ್ ಅದನ್ನು ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಏನು ಭಾಳ ಏನು ಡಿಫಿಕಲ್ಟ್ ಇಲ್ಲ, ಈಸಿಲಿ ಸಾಲ್ವ್ ಯಾವ ಥರ ಮಾಡಬೇಕಂತ ನಾ ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಈಗ ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಇಲ್ಲಿ ಏನು ಕೇಳಿದಾರೆ ನಿಮಗೆ, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಕೇಳ್ತಾರೆ. ಸೊ ನೀವು ಏನು ಮಾಡಬೇಕು, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಕಂಪ್ಯೂಟ್ ಮಾಡಬೇಕಾದ್ರೆ ಸೊ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಟು ನೋ ದ ಬುಕ್ ಪ್ರಾಫಿಟ್ ಆರ್ ಲಾಸ್. ಸೊ ಬುಕ್ ಪ್ರಾಫಿಟ್ ಇದೇನು ಅಥವಾ ಲಾಸ್ ಇದೇನು ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು. ಹಾಗಾದರೆ ಇಲ್ಲಿ ನೋಡೋಣ ಪ್ರಾಬ್ಲಮ್ದಲ್ಲಿ ಯಾವ ಥರ ನಾವು ಬುಕ್ ಪ್ರಾಫಿಟ್ ಹಾಕೈತೋ ಲಾಸ್ ಹಾಕೈತೆ ಅಂತ ನೋಡೋಣ. ಸೊ ಹಂಗೆ ಕ್ಯಾಲ್ಕುಲೇಷನ್ ಈಗ ಫಸ್ಟ್ ಸೊಲ್ಯೂಷನ್ ಅಂತ ಹಾಕ್ರಿ. ಸೊಲ್ಯೂಷನ್ ಹಾಕಿದ ನಂತರ ಅಥವಾ ಆನ್ಸರ್ ಅಂತ ಹಾಕ್ಬೋದು. ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್ ಅಥವಾ ಬುಕ್ ಲಾಸ್ ಅಂತ ಕೂಡ ಅಂದ್ರೆ ನಡೀತೆ. ಇಲ್ಲಿ ಪರ್ಟಿಕ್ಯುಲರ್ಸ, ಅಮೌಂಟ, ಟೋಟಲ್ 3 ಕಾಲಮ್ ತೆಗೆದುಕೊಳ್ಬೇಕು. ನಿಮಗೆ ನಾನು ಹೇಳಿದ್ದೆ ಸೊ ಯಾವ ಥರ ಫಾರ್ಮೆಟ್ ಇದೆ ಅಂತದ್ದು. ನೆಟ್ ಪ್ರಾಫಿಟ್ ಫಸ್ಟ್ ನೆಟ್ ಪ್ರಾಫಿಟ್ ತೆಗೆದುಕೊಳ್ಬೇಕು ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ನೆಕ್ಸ್ಟ್ ಆ್ಯಡ್ ಏನು ಮಾಡಬೇಕು, ಆ್ಯಡ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೋಡಿರಿ ಸ್ವಲ್ಪ ಸ್ಪೇಸ್ ಬಿಡ್ರಿ, ಜಾಸ್ತಿ ಸ್ಪೇಸ್ ಬಿಡಬೇಕು ಇದಕ್ಕೆ. ನೆಕ್ಸ್ಟ್ ಇನ್ನೊಂದು ಏನು ಮಾಡಬೇಕು, ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೂ ಕೂಡ ಸ್ವಲ್ಪ ಸ್ಪೇಸ್ ಬಿಡಬೇಕು. ನೆಕ್ಸ್ಟ್ ಲೆಸ್ ಏನು ಮಾಡಿರಿ, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಥರ ಫಾರ್ಮೆಟ್ ಆದ ನಂತರ ಬುಕ್ ಪ್ರಾಫಿಟ್ ಆಕೈತು, ಬುಕ್ ಲಾಸ್ ಆಕೈತು ಅಂತೇಳಿ ನಾವು ಪಾಯಿಂಟ್ ಔಟ್ ಮಾಡ್ಬೋದು. ಸೊ ಹಾಗಾದರೆ
ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಪ್ರಾಬ್ಲಮ್ ನೋಡಬೇಕು. ಅಬ್ಸರ್ವ್ ಮಾಡಿರಿ, ಇಲ್ಲಿ ಏನು ಹೇಳ್ತಾರೆ, ಪ್ರಾಫಿಟ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ರುಪೀಸ್ 1,50,000. ಸೊ ನಮಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕಲ್ಲ ಫಾರ್ಮೆಟ್ದಾಗ ಅಷ್ಟೇ ನಾವು ಫಿಲ್ಅಪ್ ಮಾಡ್ಕೊತ ಹೋಗ್ಬೇಕು. ಇಲ್ಲೇನು ಇದನ್ನೇನು ನೀವು ನೋಡಬೇಡ್ರಿ. ಕಂಪ್ಯೂಟಿಂಗ್ ದ ಟೋಟಲ್ ಇನ್ಕಮ್ ಆಫ್ ಅವ್ರ ಹಿಂದಿಂದ ಇದು ಕ್ಯಾಲ್ಕುಲೇಷನ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಾರೆ. ಬಟ್ ನಮಗೆ ಏನು ಬೇಕಾಗಿಲ್ಲ ಇದರೊಳಗೆ ಪ್ರಾಬ್ಲಮ್ದಾಗ ಅದನ್ನಷ್ಟೇ ನಾವು ಕ್ಯಾಪ್ಚರ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ಪ್ರಾಫಿಟ್ ಇದೆಯಲ್ಲ, ಪ್ರಾಫಿಟ್ ಆ್ಯಸ್ ಪರ್ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಫಿಟೇ ಕೊಟ್ಟಿದ್ದಾರೆ ನೋಡಿರಿ, ಪ್ರಾಫಿಟ್ ಆ್ಯಸ್ ಪರ್. ಫಸ್ಟ್ ಇಲ್ಲಿ ಪಾರ್ಟ್ನರ್ ಯಾರಿದ್ದಾರೆ ನೋಡಿರಿ, ಎ ಬಿ ಆ್ಯಂಡ್ ಸಿ 3 ಜನ ಪಾರ್ಟ್ನರ್ ಇದ್ದಾರೆ. ಪರ್ಮದ ಪ್ರಾಫಿಟ್ ಇದೆ ನೋಡಿರಿ, ಪ್ರಾಫಿಟ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತ ಹೇಳ್ತಾರೆ. ಎಷ್ಟಿದೆ, 1,50,000. ಸೊ ಏನು ಮಾಡ್ರಿ ಅಂದ್ರೆ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ 1,50,000 ಅಂತೇಳಿ ತೆಗೆದುಕೊಳ್ಬೇಕು. ನೆಟ್ ಪ್ರಾಫಿಟ್ ಅಂತ ಹೇಳಿ ಅದನ್ನ ಡೈರೆಕ್ಟಾಗಿ ಔಟರ್ ಕಾಲಮ್ದಾಗ ಬರಿಬೇಕು ನೀವು 1,50,000. ಸೊ ಇದಾಯಿತು, ಇದೆ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ಅಂತೇಳಿ ಹಿಂಗೆ ಮೆನ್ಷನ್ ಮಾಡ್ಬೇಕು ನೀವು. ಯಾಕಂದರೆ ನಿಮ್ಗೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಇವಾಗ ಏನು ಮಾಡಿರಿ, ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ತೆಗೆದುಕೊಳ್ಬೇಕು. ಸೊ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ ಯಾವ, ಸೊ ನಾ ಎಲ್ಲ ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಲ್ರೆಡಿ ಅವನ್ನ ಡೆಬಿಟ್ ಮಾಡಿರ್ತಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ. ನೀವು ಏನು ಮಾಡಬೇಕು, ಅವನ್ನ ಪ್ಲಸ್ ಮಾಡಬೇಕು, ಅಂದರೆ ಆ್ಯಡ್ ಬ್ಯಾಕ್ ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಯಾವ್ಯಾವ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ, ಸೊ ಇಲ್ಲಿ ನೋಡಿರಿ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂದರೆ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಇದರ ಬಗ್ಗೆ ಇನ್ಫಾರ್ಮೇಷನ್ ನೋಡಬೇಕಾದ್ರೆ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಬಗ್ಗೆ ನೀವು ಎಲ್ಲಿ ನೋಡಬೇಕಂದ್ರೆ ಫಾರ್ಮ್ಯಾಟ್ದಾಗಲಿ ಪಿ ಆ್ಯಂಡ್ ಎಲ್ ಅಕೌಂಟ್ದಲ್ಲಿ ಡೆಬಿಟ್ ಸೈಡ್ ನೋಡಬೇಕು, ಡೆಬಿಟ್ ಸೈಡ್ ಐಟಮ್ ನೋಡಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ದ ಫಾಲೋವಿಂಗ್ ಹ್ಯಾವ್ ಬೀನ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ಕೊಡ್ತಾರೆ ನಿಮಗೆ. ಅಂದರೆ ಡೆಬಿಟ್ ಸೈಡ್ ನೀವು ನೋಡಬೇಕು ಏನೇನಿದೆ ಡೆಬಿಟ್ ಸೈಡ್ದಾಗ. ಸ್ಯಾಲ್ರಿ ರುಪೀಸ್ ಇದೆ 1,20,000. ಸೊ ಇದನ್ನು ಇಲ್ಲಿ ಯಾರಿಗೆ ಪಾರ್ಟ್ನರ್ಗೆ ಕೊಟ್ಟಿದ್ದಾರೆ ನೋಡ್ಬೇಕ್ರಿ. ಸ್ಯಾಲ್ರಿ ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಸ್ಯಾಲ್ರಿ 1,20,000 ಹೇಗಿದೆ, ನೆಕ್ಸ್ಟ್ ಬಿಗೆ ಎಷ್ಟಿದೆ, 1,00,000 ರೂಪೀಸ್ ಇದೆ. ಸೊ ಇನ್ನೇನು ಮಾಡಿರಿ, ಡೈರೆಕ್ಟಾಗಿ ಪ್ರಾಬ್ಲಮ್ದಲ್ಲಿ ಸ್ಯಾಲ್ರಿ ಟು ಎ ಎಷ್ಟು ಕೊಡಬೇಕು, 1,20,000 ತೆಗೆದುಕೊಳ್ರಿ. ಬಿಗೆ ಎಷ್ಟು ಕೊಡ್ತೀರಿ, 1,00,000 ಕೊಡ್ತೀರಿ. ಇದನ್ನ ಔಟರ್ ಕಾಲಮ್ದಾಗ ಹೇಳ್ರಿ, ಸ್ಯಾಲ್ರಿ ಎಷ್ಟು ಆಯ್ತದ, 2,20,000 ಆಯಿತು. ನೆಕ್ಸ್ಟ್ ನೋಡಿರಿ, ಪ್ರಾಬ್ಲಮ್ದಾಗ 1 by 1 ಲೈನ್ ನೋಡ್ಕೊತ ಹೋಗಬೇಕು. ಸೊ ನೆಕ್ಸ್ಟ್ ನೋಡಿರಿ, ಇವಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದನ್ನು ಸ್ವಲ್ಪ ನಂತರ ಹೇಳ್ತೇನೆ ನಿಮ್ಗೆ. ಸೊ ನೆಕ್ಸ್ಟ್ ನೋಡ್ರಿ, ಇನ್ನೇನು ಮಾಡಿರಿ, ಸ್ಯಾಲ್ರಿ ಆದ್ಮೇಲೆ ಆ್ಯಕ್ಚುಲಿ ಬೋನಸ್ ತೋರಿ, ಸ್ಯಾಲ್ರಿ ತೋರಿ, ಬೋನಸ್ ತೋರಿ, ನೆಕ್ಸ್ಟ್ ಕಮಿಷನ್ ತೋರಿ. ಸೊ ಏನು ಮಾಡಿರಿ, ಸ್ಯಾಲ್ರಿ ಆದ್ಮೇಲೆ ಏನು ಮಾಡಿರಿ, ಜಸ್ಟ್ ಇದು ಸ್ವಲ್ಪ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸ್ವಲ್ಪ ಪೆಂಡಿಂಗ್ ಇಡ್ರಿ, ಅದನ್ನ ನಾನು ನಂತರ ಈಗ ಹೇಳ್ತೇನೆ. ಈಗ ನೋಡಿರಿ, ಜಸ್ಟ್ ಈಗ ಇದು ಬೋನಸ್ ತೋರಿ, ಇದೆಲ್ಲ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ಇಲ್ಲಿ ಬೋನಸ್ ಇದೆ ನೋಡಿರಿ, ಬೋನಸ್ ಟು ಸಿ ಒಬ್ಬಗೆ ಕೊಟ್ಟಿದ್ದಾರೆ ಬೋನಸ್. ಎಲ್ಲರಿಗೂ ಕೊಟ್ಟರೆ ಎಲ್ಲರಿಗೂ ತೆಗೆದುಕೊಳ್ರಿ, 10,000 ಕೊಟ್ಟಿದ್ದಾರೆ. ಸೊ ಇದನ್ನ ಏನು ಮಾಡಿರಿ, 10,000 ತೆಗೆದುಕೊಳ್ಬೇಕು. ಬೋನಸ್ ಟು ಸಿ 10,000 ಡೈರೆಕ್ಟಾಗಿ ತೆಗೆದುಕೊಳ್ರಿ. ನೆಕ್ಸ್ಟ್ ಇನ್ನು ಕಮಿಷನ್ ನೋಡಿರಿ, ನೆಕ್ಸ್ಟ್ ಏನು ನೋಡ್ಬೇಕಿನ್ನ ಕಮಿಷನ್ ನೋಡಿರಿ. ಕಮಿಷನ್ ಆಫ್ ರುಪೀಸ್ 15,000 ಒಬ್ಬ ಕೊಟ್ಟಿದ್ದಾರೆ, 10,000 ಒಬ್ಬ ಕೊಟ್ಟಿದ್ದಾರೆ, ನೆಕ್ಸ್ಟ್ 25,000 ಒಬ್ಬ ಕೊಟ್ಟಿದ್ದಾರೆ. ಟು ಎ ಬಿ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ರೆಸ್ಪೆಕ್ಟಿವ್ಲಿ ಅಂದರೆ ಎ ಪಾರ್ಟ್ನರ 15,000, ಬಿ ಪಾರ್ಟ್ನರ 10,000 ಆ್ಯಂಡ್ ಸಿ ಪಾರ್ಟ್ನರ 25,000. ಸೊ ಇದನ್ನು ಡೈರೆಕ್ಟಾಗಿ ನೀವು ತೆಗೆದುಕೊಳ್ಬೇಕು. ಪ್ರಾಬ್ಲಮ್ದಲ್ಲಿ ಸಿಂಪಲಾಗಿ ಮೆನ್ಷನ್ ಮಾಡಿರಿ, ಕಮಿಷನ್ ಟು ಎ 15,000, ನೆಕ್ಸ್ಟ್ ಬಿ 10,000, ನೆಕ್ಸ್ಟ್ ಸಿ 25,000. ಟೋಟಲ್ ಮಾಡಿ ಔಟರ್ ಕಾಲಮ್ದಾಗ ಎಷ್ಟಾಗುತ್ತೆ, 50,000 ಆಗುತ್ತೆ. ಸೊ ಇವಾಗ ಬರೀ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಬರೀ. ಸೊ ಇವೆಲ್ಲ ಐಟಮ್ಸ್ ಇರುವುದ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ನಿಮ್ಗೆ. ಇಲ್ಲಿ ನೋಡ್ರಿ, ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ಐಟಮ್ಸ್ ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಾಗ ಇದ್ದಾವೆ, ಅಂದರೆ ಡೆಬಿಟ್ ಸೈಡ್ ಇದ್ದಾವೆ. ಸೊ ಇಲ್ಲೊಂದು ನಾವು ಇಲ್ಲಿ ಏನು ನೋಡ್ಬೇಕಂದ್ರೆ ಇನ್ನು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಬೇಕು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಇದೆ ಕ್ಯಾಲ್ಕುಲೇಟೆಡ್ ಮಾಡಿದ್ದಾರೆ ಅವರು. 20% ತೊಗೊಂಡಾರೆ. ಎಷ್ಟು, 13,500 ಏದಿದೆ, ಬಿ ಇದೆಷ್ಟಿದೆ 14,000 ಇದೆ, ಸಿ ಇದೆಷ್ಟಿದೆ 10,500. ಎಷ್ಟು ಪರ್ಸೆಂಟೇಜ್ ಇದೆ, ಸೊ ಅದನ್ನು ನೋಡ್ಬೇಕು ನಾವು. 20% ಇದೆಯಲ್ಲ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ನೀವು 12%ವರೆಗೆ ಏನು ಇರುತ್ತೆ ನಿಮ್ಗೆ ಎಕ್ಸಾಮ್ಟ್ ಇರುತ್ತೆ. ಅಂದರೆ
ಇಲ್ಲಿ ಹೇಳ್ತಾನೆ ನೋಡ್ರಿ, ನಿಮ್ಗೆ ಡೈರೆಕ್ಟಾಗಿ ಈಸಿಲಿ ಗೊತ್ತಾಗುತ್ತೆ. ಫಸ್ಟ್ ಏನು ಮಾಡಿರಿ, ಈಗ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್? 20% ಕೊಟ್ಟಿದ್ದಾರೆ. ಸೊ 20% ಕೊಟ್ಟಿದ್ದಾರೆ, ಓಕೆ. ಸೊ ಇದನ್ನು ಏನು ಮಾಡ್ಬೇಕು ನೀವು? ನಿಮಗೆ ಎಕ್ಸಾಮ್ ಎಲ್ಲಿವರೆಗೆ ಇರುತ್ತೆ? 12% ತನಕ ನಿಮ್ಗೆ ಎಕ್ಸಾಮ್ಷನ್ ಇರುತ್ತೆ, ಓಕೆ. ಸೊ ಇನ್ನು 12% ತನಕ ಎಕ್ಸಾಮ್ಷನ್ ಇತ್ತಂದ್ರೆ ಇದನ್ನ ಬಿಟ್ಬಿಡ್ರಿ, ಅಂದರೆ 12% ಅಂದ್ರೆ 20ದಾಗ 12 ಮೈನಸ್ ಮಾಡಿರಿ. ಸೊ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 8 ಉಳಿತಲ್ಲ. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ಎಷ್ಟು ತೆಗೆದುಕೊಳ್ಬೇಕು? 8% ಅಷ್ಟೇ ತೆಗೆದುಕೊಳ್ಬೇಕು. ಅಂದರೆ ಇದನ್ನು ನಾವು ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ಪಾರ್ಟ್ನರ್ ಏದು ಎಷ್ಟಿದೆ? 13,500 ಇದೆಯಲ್ಲ. ಸೊ ಏನು ಮಾಡ್ಬೇಕಂದ್ರೆ ನಾವು 13,500 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ಅಂತ ಹೇಳಿ ತೆಗೆದುಕೊಳ್ರಿ. ಇಲ್ಲಿ 12% ತನಕ ಎಕ್ಸಾಮ್ಟ್ ಇರುತ್ತೆ, ಇದನ್ನು ನೆನಪಿರಲ್ಲ, ಅದಕ್ಕೆ ಅದರ ಸಂಬಂಧ ನಾನು ನಿಮ್ಗೆ ಬರೆದಿದ್ದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಷ್ಟೇ ತೆಗೆದುಕೊಳ್ರಿ. ಇಲ್ಲಿ 12% ಅಂತ ಹೇಳಿ ಬರೆದಿದ್ದೀನಿ, ಹಂಗೆ ನಿಮ್ಗೆ ಗೊತ್ತಾಗತ್ತೇಳಿ. ಅಂದರೆ ಎ ತೊಗೋಬೇಕು. 13,500 ಇಂಟು 8 ಯಾಕೆ ಹೇಳ್ರಿ? 8 ಯಾಕಂದ್ರೆ ಆಲ್ರೆಡಿ 12% ಐತ್ರಿ ಅವ್ರದ. ಎಷ್ಟು ಪರ್ಸೆಂಟ್ ತನಕ ಎಕ್ಸಾಮ್ಷನ್ ಐತಿ? 12%. ಆಲ್ರೆಡಿ ಎಷ್ಟು ಪರ್ಸೆಂಟ್ ಐತಿ? ಎಷ್ಟು ಪರ್ಸೆಂಟ್ ಐತ್ರಿ ಅವ್ರದ್ದು? ಆಲ್ರೆಡಿ 20% ಇದೆ. ಸೊ 20% ಇದೆಯಲ್ಲ, 20% ಇದೆ. ಸೊ ಈಗ ನಾವು ಆ್ಯಕ್ಚುಲಿ ಎಷ್ಟು ಪರ್ಸೆಂಟ್ ತನಕ ಎಕ್ಸಾಮ್ಷನ್ ಐತಿ ನಮ್ಗೆ? 12% ತನಕ ಎಕ್ಸಾಮ್ಷನ್ ಇರುತ್ತೆ. ಸೊ ನಾವು ಏನು ಮಾಡ್ಬೇಕಿದ್ದ ಲೆಸ್ ಮಾಡ್ರಿ ಇದ್ರೊಳಗೆ 20ದಾಗ 12 ಲೆಸ್ ಮಾಡ್ರಿ, ರಿಮೈನಿಂಗ್ ಎಷ್ಟು ಪರ್ಸೆಂಟ್ ಬರುತ್ತೆ? 8% ಬರುತ್ತೆ. ಅಂದರೆ ನಾವು 8% ತೆಗೆದುಕೊಳ್ಬೇಕು. ಇಷ್ಟ ಸಿಂಪಲ್ ಇದೆ. ಇಲ್ಲೇನು ಮಾಡಿರಿ, ಎ ಅಂತ ಪಾರ್ಟ್ನರ್ ಎ ಅಂತ ಹಾಕ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎ ಅಂತ ಹಾಕ್ರಿ. 13,500 ಇಂಟು 8 ಡಿವೈಡೆಡ್ ಬೈ 20 ಮಾಡಬೇಕು. ಅಂದರೆ ಇಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ ಅವ್ರ ಅಷ್ಟು ಪರ್ಸೆಂಟ ಮಾಡ್ಬೇಕು ನೀವು. ಅಂದರೆ 20 ಕೊಟ್ಟರೆ ಡಿವೈಡೆಡ್ ಬೈ 20 ತೊಗೋಬೇಕು. ಬಟ್ ಮೈನಸ್ ಮಾಡಿ ತೊಗೋಬೇಕು, ನೆನಪಿಟ್ಕೋರಿ. ಡೈರೆಕ್ಟಾಗಿ 20 ಡಿವೈಡೆಡ್ ಬೈ 20 ತೆಗೆದುಕೊಳ್ಬಾರ್ದು. 20ದಾಗ 12 ಮೈನಸ್ ಮಾಡಿದ್ರೆ ರಿಮೈನಿಂಗ್ 8 ಬರುತ್ತೆ. 8 ಡಿವೈಡೆಡ್ ಬೈ 20 ಅಂತ ಹೇಳಿ ತೆಗೆದುಕೊಳ್ಬೇಕು. ಸೊ ಈ ಥರ ಅಂದರೆ 13,500 ಇಂಟು 8 ಡಿವೈಡೆಡ್ ಬೈ 20 ಮಾಡಿದಾಗ ಎಷ್ಟು ಬರುತ್ತೆ? 5,400 ಬರುತ್ತೆ. ಏನೆಲ್ಲ ಸಿಂಪಲ್ ಇದೆ ಪ್ರಾಬ್ಲಮ, ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನು 14,000 ಇದೆ ಬಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಿದ 14,000 ಇದೆ. ಇಂಟು 8 ಡಿವೈಡೆಡ್ ಬೈ 20 ಮಾಡಿದಾಗ ಎಷ್ಟು ಬರುತ್ತೆ? 5,600 ಬರುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ, ಸಿ ನೋಡ್ರಿ. ನೆಕ್ಸ್ಟ್ ಸಿ ಇದು ಎಷ್ಟಿದೆ? ಆ್ಯಕ್ಚುಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸೀದಾ 10,500 ಇದೆ. ಸೊ 10,500 20% ಇದೆ. ನಮಗೀಗ ಅದನ್ನ ಇದನ್ನು ಮಾಡಬೇಕು. 10,500 ಇಂಟು 8 ಡಿವೈಡೆಡ್ ಬೈ 20 ಮಾಡಿದಾಗ 4,200 ಬರುತ್ತೆ. ಅಂದರೆ 5,400 ಎ, 5,600 ಬಿ ಆ್ಯಂಡ್ 4,200 ಸಿ. ಸೊ ಇವನು ಮೂರು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 15,200 ಬರುತ್ತೆ. ನೆಕ್ಸ್ಟ್ ನೋಡಿರಿ, ಇನ್ನೂ ಮತ್ತೆ ಡೆಬಿಟ್ ಸೈಡ್ ಯಾವ ಐಟಮ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಆಲ್ರೆಡಿ ನಾವು ಏನು ತೆಗೆದುಕೊಂಡಿದ್ದೀವಿ? ಸ್ಯಾಲ್ರಿ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಬೋನಸ್ ತೆಗೆದುಕೊಂಡಿದ್ದೀವಿ, ಕಮಿಷನ್ ತೆಗೆದುಕೊಂಡಿದ್ದೀವಿ, ಕ್ಯಾಪಿಟಲ್ ತೆಗೆದುಕೊಂಡಿದ್ದೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ಸೊ ಇನ್ನೇನು ಇನ್ಫಾರ್ಮೇಷನ್ ಇಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇನ್ನೇನು ಇನ್ಫಾರ್ಮೇಷನ್ ಡೆಬಿಟ್ ಸೈಡ್ ಇಲ್ಲ. ಸೊ ಅದಕ್ಕೆ ಏನು ಮಾಡ್ರಿ, ನೀವು ಡೈರೆಕ್ಟಾಗಿ ಔಟರ್ ಕಾಲಮ್ದಾಗ ಇಡಬೇಕಿದ್ನ ಟೋಟಲ್ ಮಾಡ್ಕೋಬೇಕು. ಸೊ ಇದು ಸ್ಯಾಲ್ರಿ ಎಷ್ಟು ಬಂದಿದೆ? ಟೋಟಲ್ 1,20,000 ಟೋಟಲ್ ಎಷ್ಟು ಆಯ್ತದ? 2,20,000. ಬೋನಸ್ ಎಷ್ಟಿದೆ? 10,000. ನೆಕ್ಸ್ಟ್ ಕಮಿಷನ್ ಎಷ್ಟಿದೆ? 50,000 ಇದೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದೆ? 15,200 ಇದೆ. ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಅಮೌಂಟು? ಅದನ್ನ ಔಟರ್ ಕಾಲಮ್ದಾಗ ಇಡಬೇಕು. ಎಷ್ಟು ಬರುತ್ತೆ? 2,95,200 ಬರುತ್ತೆ. 2,95,200. ನೆಕ್ಸ್ಟ್ ಏನು ಮಾಡ್ರಿ, ಇದನ್ನು ಯಾಡ್ ಮಾಡಿರಿ, ಯಾವುದೋ ಪ್ರಾಫಿಟ್ ಯಾಡ್ ಮಾಡಬೇಕು. 1,50,000 ಪ್ಲಸ್ ಇಲ್ಲಿ ಯಾಡ್ ಆಗ್ತಿದೆಯಲ್ಲ. ಸೊ ಎದಕ್ಕೆ ಯಾಡ್ ಮಾಡ್ಬೇಕು ಹೇಳ್ರಿ? ಇಲ್ಲಿ ಯಾಡ್ ಅಂತ ಬರ್ದ್ರೆ ನೋಡ್ರಿ. ಸೊ ಅದಕ್ಕೆ ಯಾಡ್ ಮಾಡಬೇಕು. ಎಷ್ಟಿದೆ? 1,50,000 ಪ್ಲಸ್ 2,95,200 ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 4,45,200 ಬರುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಲೆಸ್ ಏನು ಮಾಡಿರಿ? ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ದಾಗ ಕೊಟ್ಟಿದಾರ ನೋಡಬೇಕು, ಏನೂ ಕೊಟ್ಟಿಲ್ಲ. ಮೇ ಬಿ ನಿಮಗೆ ಎಕ್ಸಾಮ್ದಲ್ಲಿ ಇರೋದಾ ಅಥವಾ ಪ್ರಾಬ್ಲಮ್ದಲ್ಲಿ ಇರೋದಾ ಏನಿರುತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ದಾಗ ಮ್ಯಾಕ್ಸಿಮಮ್ ಇರೋದ ಡಿಪ್ರಿಸಿಯೇಷನ್ ಇರುತ್ತೆ. ಸೊ ಇದೇನಿಲ್ಲ. ಬಟ್ ಮತ್ತು ಯಾವ ಐಟಮ್ಸ್ ಅದಾವ ನೋಡಬೇಕು. ಸೊ ಇದೇನು ಬರೋದಿಲ್ಲ. ಇದು ಸಿ ಹ್ಯಾಸ್ ಬಾರೋಡ್ ಕ್ಯಾಪಿಟಲ್ ಹೀಸ್ ಇನ್ವೆಸ್ಟ್ಮೆಂಟ್. ಸೊ ಇದೇನು ಬರೋದಿಲ್ಲ, ಇದು ಬಿಟ್ಬಿಡ್ರಿ, ಸಪ್ರೇಟ್ಲಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಬಿಟ್ಟಬಿಡ್ರಿ ಅವರು. ಸೊ ಇನ್ನೇನು ಮಾಡಬೇಕು, ಇಲ್ಲಿ ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಜಸ್ಟ್ ಇದನ್ನ ಡ್ಯಾಶ್ ಇಡ್ರಿ. ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆ್ಯಕ್ಚುಲಿ ನಮ್ಮ ಪ್ರಾಬ್ಲಮ್ದಲ್ಲಿ
ನಾನ್ ಬಿಸ್ನೆಸ್ ಇನ್ಕಮ್ ಎಲ್ಲಿರುತ್ತೆ? ಕ್ರೆಡಿಟ್ ಸೈಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ನಮಗೆ ಕೊಟ್ಟಿರೋದು ಡೆಬಿಟ್ ಸೈಡ್ ಅಷ್ಟೇ ಕೊಟ್ಟಿದ್ದಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದು. ಕ್ರೆಡಿಟ್ ಸೈಡ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಬಿಟ್ಟು ಬಿಡ್ರಿ. ಸೊ ನಾನ್ ಬಿಸ್ನೆಸ್ ಇನ್ಕಮ್ ಕೂಡ ಇಲ್ಲ, ಬಿಟ್ಟು ಬಿಡ್ರಿ, ಇದು ಡ್ಯಾಶ್ ಇಡ್ರಿ. ಸೊ ಇದೇ ಏನಾಗುತ್ತೆ ನಿಮಗೆ ಬುಕ್ ಪ್ರಾಫಿಟ್. ಎಷ್ಟಾಗುತ್ತೆ ಬುಕ್ ಪ್ರಾಫಿಟ? 4,45,200. ಸೊ ಇದು ಬುಕ್ ಪ್ರಾಫಿಟ್. ಸೊ ಈ ಥರ ಈಸಿಲಿ ನೀವು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಮ್ಯಾಕ್ಸಿಮಮ್ ನಿಮ್ಮದು ಬುಕ್ ಪ್ರಾಫಿಟ್ ಕರೆಕ್ಟ್ ಆಯಿತು ಅಂದರೆ ಪ್ರಾಬ್ಲಮ್ ನೀವು ಕರೆಕ್ಟ್ ಮಾಡಿದರೆ ಹಾಗೆ. ಸೊ ಈಸಿಲಿ ನೀವು ನೆಕ್ಸ್ಟ್ ಸ್ಟೆಪ್ ಸಾಲ್ವ್ ಮಾಡ್ತೀರಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಸೊ ಅಸೆಸ್ಮೆಂಟ್ ಇಯರ್ ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ ಅಮೌಂಟ, ನೆಕ್ಸ್ಟ್ ಟೋಟಲ್ ಅಂತ ಹಾಕಬೇಕು. ನೆಕ್ಸ್ಟ್ ನೋಡಿರಿ ಬುಕ್ ಪ್ರಾಫಿಟ್ ತೆಗೆದುಕೊಳ್ರಿ. ಇದ್ರ ಫಾರ್ಮ್ಯಾಟ ಪ್ರೀವಿಯಸ್ ಕ್ಲಾಸ್ ಹೇಳಿದ್ದೀನಿ ನಾನು. 4,45,200 ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಆಸ್ ಪರ್. ಸೊ ಇಲ್ಲಿ ಬುಕ್ ಪ್ರಾಫಿಟ್ ಎಷ್ಟಿದೆ? 4,45,200 ಇದೆಲ್ಲ. ಸೊ ಡೈರೆಕ್ಟಾಗಿ 4,45,200 ತೆಗೆದುಕೊಳ್ರಿ. ನಂತರ ಏನು ಮಾಡ್ಬೇಕು ನೀವು? ಲೆಸ್ ಸ್ವಲ್ಪ ಫಾರ್ಮ್ಯಾಟ್ ರಿಮೈಂಡ್ ಮಾಡ್ಕೊಣ, ರಿವಿಷನ್ ಮಾಡೋಣ. ಫಾರ್ಮ್ಯಾಟ್ ಒಂದು ಸ್ವಲ್ಪ ನೋಡಿರಿ, ಜಸ್ಟ್ ನೋಡಿರಿ, ಒಂದು ಸ್ವಲ್ಪ ಕೂಲ್ ಆಗಿರಿ, ಜಸ್ಟ್ ನೋಡಿರಿ. ಪ್ರಾಫಿಟ್, ಬುಕ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಫಸ್ಟ್ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂತೇಳಿ ಏನು ಮಾಡಿರಿ? ಹೆಡ್ಡಿಂಗ್ ಹಾಕ್ರಿ. ನಂತರ ಏನು ಮಾಡಿರಿ? ಸೋರ್ಸ್ ಆಫ್ ಇನ್ಕಮ್ ಅಮೌಂಟ್ ಟೋಟಲ್ ತೆಗೆದುಕೊಳ್ರಿ. ನೆಕ್ಸ್ಟ್ ಬುಕ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಅಂದರೆ ನಮ್ಮಲ್ಲಿ ಬುಕ್ ಪ್ರಾಫಿಟ್ ಬಂದಿದೆ, ಬುಕ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಸಪೋಸ್ ಬುಕ್ ಲಾಸ್ ಬಂದರೆ ಬುಕ್ ಲಾಸ್ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ ಲೆಸ್ ಅಲೋಯಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ತೆಗೆದುಕೊಳ್ಬೇಕು. ಸೊ ಅಲೋಯಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B. ಒನ್ಸ್ ಅಗೇನ್ ಅಲೋಯಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B. ಸೊ ಇಲ್ಲಿ 40B ಪ್ರಕಾರ ಏನು ಮಾಡಬೇಕಂದ್ರೆ 90% ಆಫ್ 3 lakh ಅಂದರೆ 90% ಬುಕ್ ಪ್ರಾಫಿಟ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ಮಾಡಬೇಕು? ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ. ಸೊ ಅಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಆ್ಯಕ್ಚುಲಿ ಕಡಿಮೆ ಇತ್ತು ಬುಕ್ ಪ್ರಾಫಿಟ್, 3 lakh ಬಿಲೋ ಇತ್ತಲ್ಲ. ಸೊ ಇವಾಗ ಎಷ್ಟಿದೆ? ಏನು ಮಾಡಬೇಕಂದ್ರೆ ಫಸ್ಟ್ 3 lakh ತನಕ ಈಗ ಬುಕ್ ಪ್ರಾಫಿಟ್ ಇಲ್ಲಿ ಒಂದು ಅವ್ರದ್ದು ರೂಲ್ ಇದೆ. ಅಂದರೆ 40B ರೂಲ್ ಏನಂತಂದ್ರೆ 90% ಆಫ್ 3 lakh ಅಂದರೆ ಫಸ್ಟಿಗೆ 3 lakh ಮೇಲೆ ಏನು ಮಾಡಬೇಕು? 90% ಮಾಡ್ಕೋಬೇಕು. ಇನ್ನು ರಿಮೈನಿಂಗ್ 60% 3 lakh ಅಬೋವ್ ಆದ್ಮೇಲೆ ಎಷ್ಟು ರಿಮೈನಿಂಗ್ ಉಳಿದಿರ್ತೈತಲ್ಲ ಬುಕ್ ಪ್ರಾಫಿಟ್ ಅದ್ರ ಮೇಲೆ 60% ಮಾಡಬೇಕು. ಸೊ ಈ ಥರ ಒಂದಿದೆ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ಏನು ಮಾಡೋಣ? ಎಷ್ಟು ಮಾಡಬೇಕು? ಸೊ ಆ ನಂತರ ಸೇಮ್ ಇದೇ ಫಾರ್ಮ್ಯಾಟ. ಇಲ್ಲಿ ಏನು ಮಾಡ್ತಾರೆ? ಆರ್ ಮಿನಿಮಮ್ ಸ್ಯಾಲ್ರಿ ತೆಗೆದುಕೊಳ್ಬೇಕು, ವಿಚ್ ಅವರ್ ಈಸ್ ಹೈಯರ್. ನೆಕ್ಸ್ಟ್ ಆ್ಯಕ್ಚುಯಲ್ ಸ್ಯಾಲ್ರಿ ತೆಗೆದುಕೊಳ್ರಿ, ವಿಚ್ ಅವರ್ ಈಸ್ ಲೆಸ್. ಲಾಸ್ಟಿಗೆ ಬಿಸ್ನೆಸ್ ಬರುತ್ತೆ ಇನ್ಕಮ್. 1 by 1 ನೋಡೋಣ. ಈಗ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಬುಕ್ ಪ್ರಾಫಿಟ್ ತೆಗೆದುಕೊಳ್ಬೇಕು. ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ ಪ್ರಾಬ್ಲಮ್ದಲ್ಲಿ? ಎಷ್ಟು ಬಂದಿದೆ ನೋಡಿರಿ? ಬುಕ್ ಪ್ರಾಫಿಟ 4,45,200 ಬಂದಿದೆ. ಸೊ ನೆಕ್ಸ್ಟ್ ಓಕೆ. ಸೊ ಇದನ್ನೇನು ಮಾಡಿರಿ? 4,45,200 ಮೆನ್ಷನ್ ಮಾಡಿರಿ, ಔಟ್ರ್ ಕಾಲಮ್ನ ಮೆನ್ಷನ್ ಮಾಡಿರಿ. ಓಕೆ. ನೆಕ್ಸ್ಟ್ ಇನ್ನೇನು ಮಾಡಿರಿ? ಲೆಸ್ ಅಲೋವೇಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ಮಾಡಬೇಕು ಕಂಪಲ್ಸರಿ. ಸೊ 182 ಇದೆ 184 ಅಥವಾ ಹಿಂಗೇನು ಸೆಕ್ಷನ್ ಇದೆಯಲ್ಲ. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ದಲ್ಲಿ ಇದೆ ನೋಡಿರಿ. ಇಲ್ಲಿ ಫುಲ್ಫಿಲ್ಮೆಂಟ್ ಏನು ಹೇಳ್ತಾರೆ ಅವರ 184 ಆ್ಯಂಡ್ 40B ಅಂತ ಹೇಳಿದಾರಲ್ಲ. ಸೊ ಇಲ್ಲಿ ನಮ್ಗೆ ಆ್ಯಕ್ಚುಲಿ ಇದರ ಸೆಕ್ಷನ್ ಫುಲ್ಫಿಲ್ಮೆಂಟ್ ಆಗೈತೆ ಅಂತ ತಿಳ್ಕೊರಿ. ಏನು ಹೇಳಿಲ್ಲ ಅಂದರೆ ಹಿಂಗೆ ಮಾಡ್ಬೇಕು ನೀವು. ಅಲೋವಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ಅಂತ ತೆಗೆದುಕೊಳ್ಬೇಕು. ಇದನ್ನ ಇನ್ಬಿಲ್ಟ ತೆಗೆದುಕೊಳ್ಬೇಕು. 90% ಆಫ್ 3 lakh. 3 lakh ಯಾಕೆ ತೆಗೆದುಕೊಳ್ಬೇಕಂದ್ರೆ ಅದು ರೂಲ್ ಇದೆ 40Bದ ರೂಲ್. ಫಸ್ಟ್ 90% ಆಫ್ 3 lakh ಅಂದರೆ ಈಗ ನೋಡ್ರಿ ಬುಕ್ ಪ್ರಾಫಿಟ್ ಮೇಲೆ ತೊಗೋಬೇಕು ನಾವು. ಆ್ಯಕ್ಚುಲಿ 3 lakh ಈಗ ಬುಕ್ ಪ್ರಾಫಿಟ್ ಎಷ್ಟಿದೆ ಹೇಳ್ರಿ? ಬುಕ್ ಪ್ರಾಫಿಟ್ ಎಷ್ಟಿದೆ? 4,45,200 ಇದೆ. ಓಕೆ. ಸೊ ಇವಾಗ ಅಬೋ 3 lakh ಆಯ್ತಲ್ಲ. ಸೊ ಅದಕ್ಕಾಗಿ ಏನು ಮಾಡ್ಬೇಕು ನಾವು? 90% ಆಫ್ 3 lakh. ಫಸ್ಟಿಗೆ ನಾವು ಈ 3 lakh ಮೇಲೆ ಅಬೋ ಆಯ್ತು ಅಂದ್ರೆ ನಮ್ಮದು ಏನಾದರೂ ಬುಕ್ ಪ್ರಾಫಿಟ ನಾವು ಫಸ್ಟಿಗೆ ಕ್ಯಾಲ್ಕುಲೇಷನ್ ಏನು ಮಾಡ್ಬೇಕಂದ್ರೆ 3 lakh ಮೇಲೆ 90% ಮಾಡಬೇಕು. ಎಷ್ಟು ಬರುತ್ತೆ? 2,70,000. ನೆಕ್ಸ್ಟ್ ನೋಡಿರಿ ಇನ್ನು ರಿಮೈನಿಂಗ್ 60% ಆಫ್ ಬುಕ್ ಪ್ರಾಫಿಟ್ ಅಂತ ಹೇಳ್ತಾರೆ. ಅಂದರೆ ರಿಮೈನಿಂಗ್ 60% ತೆಗೆದುಕೊಳ್ಬೇಕು. ಇಲ್ಲಿ ಈಗ 4,45,200 ಒನ್ಸ್ ಅಗೇನ್ ನೋಡ್ರಿ 4,45,200 ಏನು ಮಾಡಬೇಕು? ಮೈನಸ್ 3 lakh ಮಾಡಿರಿ. 3 lakh ಮಾಡಿದಾಗ ಎಷ್ಟು ಬರುತ್ತೆ? 1,45,200
200 ಬರುತ್ತೆ. ಸೊ ಇದು 1,45,200 ಮೇಲೆ ಏನು ಮಾಡ್ರಿ ನೀವು 60% ಮಾಡ್ಬೇಕು. ಎಷ್ಟು ಬರುತ್ತೆ 87,120 ಬರುತ್ತೆ. ನೆಕ್ಸ್ಟ್ ಇವನ್ನ ಎರಡು ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ 3,57,120 ಆಯಿತು. ಸೊ ಇಷ್ಟು ಮಾಡಿ ಇಡಬೇಕು. ನಂತರ ಏನು ಮಾಡಿರಿ ಇದನ್ನು ಅಬ್ಸರ್ವ್ ಮಾಡಿರಿ ಯಾವುದ ಇದನ್ನು ನೋಡಿರಿ 3,57,120. ಸೊ ನೆಕ್ಸ್ಟ್ ಆರ್ ಅಂತ ಹೇಳ್ತಾರೆ. ಆರ್ ಏನು ಮಾಡ್ಬೇಕು ನೀವು ಮಿನಿಮಮ್ ಸ್ಯಾಲ್ರಿ ಇದು ನನಗೆ ಕಂಪಲ್ಸರಿ ಪ್ರಾಬ್ಲಮ್ದಲ್ಲಿ 1,50,000 ಅಷ್ಟೇ ತೆಗೆದುಕೊಳ್ಬೇಕು. ಯಾವುದೇ ಪ್ರಾಬ್ಲಮ್ ಇರಲಿ ಇಷ್ಟೇ ತೆಗೆದುಕೊಳ್ಬೇಕು, ಅದು ರೂಲ್ 1,50,000. ಇವಾಗ ಏನು ಮಾಡ್ರಿ ವಿಚ್ ಅವರ್ ಈಸ್ ಹೈಯರ್, ಸಪೋಸ 90% 60% ಹೈಯರ್ ಆಯಿತು, ಇಲ್ಲಿ ಆ್ಯಡ್ ಮಾಡಿರ್ತಾರಲ್ಲ ಇದು ಹೈಯರ್ ಆಯಿತು ಅಮೌಂಟ 3,57,120 ಅಥವಾ 1,50,000 ಹೈಯರ್ ಆಯಿತು. ನೋಡ್ಬೇಕು ಯಾವ್ದು ಹೈಯರ್ ಇದೆ. ಹೈಯರ್ ಅಂದರೆ ಇಟ್ ಮೀನ್ಸ್ ಹೈ ವ್ಯಾಲ್ಯೂ ಜಾಸ್ತಿ ಇರಬೇಕು. ಸೊ ಯಾವ್ದು ಜಾಸ್ತಿ ಐತಿ 3,57,120 ಹೈಯೆಸ್ಟ್ ಇದೆ. ಸೊ ನೆಕ್ಸ್ಟ್ ಆರ್ ಮತ್ತು ಆರ್ ಹಾಕಬೇಕು ಆ್ಯಕ್ಚುಯಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್. ಸೊ ಇಲ್ಲಿ ನೆನಪಿಡ್ರಿ ವರ್ಕಿಂಗ್ ಪಾರ್ಟ್ನರ್ ಅಷ್ಟೇ ಸ್ಯಾಲ್ರಿ ತೊಗೋಬೇಕು. ಸೊ ಈಗ ನಿಮ್ಗೆ ಏನು ಹೇಳಿದಾರೆ ನೋಡ್ರಿ ಇನ್ನೊಂದು ಪ್ರಾಬ್ಲಮ್ದಲ್ಲಿ. ಸೊ ಇಲ್ಲಿ ಆಲ್ ಆರ್ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳಿದಾರಲ್ರಿ. ಸೊ ಅಂದ್ರೆ ಆಲ್ ಪಾರ್ಟ್ನರ್ಸ ವರ್ಕಿಂಗ್ ಪಾರ್ಟ್ನರ್ ಅದಾರ ಅಂತ ಹೇಳ್ತಾರೆ. ಸೊ ಅಂದರೆ ಏನು ಮಾಡ್ಬೇಕು ನಾವು ಸ್ಯಾಲ್ರಿ ಇವಾಗ ವರ್ಕಿಂಗ್ ಪಾರ್ಟ್ನರ್ ಆ್ಯಕ್ಚುಯಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ತೊಗೋಬೇಕು. ಆ್ಯಕ್ಚುಯಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರಲ್ಲಿ 3 ಪಾಯಿಂಟ್ಸ್ ಬರುತ್ತೆ ನೆನಪಿಡ್ರಿ. ಸ್ಯಾಲ್ರಿ ಬರುತ್ತೆ, ಬೋನಸ್ ಬರುತ್ತೆ, ನೆಕ್ಸ್ಟ್ ಕಮಿಷನ್ ಬರುತ್ತೆ. ಸೊ ಈ 3 ಪಾಯಿಂಟ್ಸ್ ತೆಗೆದುಕೊಳ್ಬೇಕು. ಸೊ ಇಲ್ಲಿ ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟಿದೆ ನೋಡಿರಿ ವರ್ಕಿಂಗ್ ಪಾರ್ಟ್ನರ್ ಸ್ಯಾಲ್ರಿ ಅಂದ್ರೆ ಈಗ ಆಲ್ರೆಡಿ ನಾವು ಮಾಡಿದ್ವಿ ನೋಡಿರಿ ಬುಕ್ ಪ್ರಾಫಿಟ್ದಾಗ ಮಾಡಿದ್ವಲ್ರಿ. ಸೊ ಸ್ಯಾಲ್ರಿ ಟು ಎ ಸ್ಯಾಲ್ರಿ ಟು ಬಿ ಎಷ್ಟಿದೆ 2,20,000 ಇದೆ. ಸೊ ಡೈರೆಕ್ಟಾಗಿ ಇದನ್ನ ತೆಗೆದುಕೊಳ್ರಿ 2,20,000 ತೆಗೆದುಕೊಳ್ರಿ. ನೆಕ್ಸ್ಟ್ ಬೋನಸ್ ನೋಡಿರಿ ಬೋನಸ್ ಎಷ್ಟು ಕೊಟ್ಟಿದ್ದೇವೆ ನಾವು ಇಲ್ಲಿ. ನೀವು ಮತ್ತೊಂದು ಪ್ರಾಬ್ಲಮ್ ನೋಡೋದು ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇಲ್ಲೇ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ನೋಡಿರಿ ಬುಕ್ ಪ್ರಾಫಿಟ್ ಏನು ಮಾಡಿದ್ರಲ್ಲ ಇಲ್ಲೇ ಮೆನ್ಷನ್ ಮಾಡಿದ್ರೆ ನೋಡಿರಿ ಬೋನಸ್ ಎಷ್ಟಿದೆ ಬೋನಸ 10,000 ಇದೆಯಲ್ಲ. ಸೊ 10,000 ಬೋನಸ ತೆಗೆದುಕೊಳ್ರಿ. ಬೋನಸ 10,000 ಇದೆ ಆಯಿತು. ನೆಕ್ಸ್ಟ್ ಕಮಿಷನ್ ನೋಡಿರಿ ಯಾರ್ಯಾರು ಕಮಿಷನ್ ಕೊಟ್ಟಾರ ಇಲ್ಲಿ ಕೊಟ್ಟಾರ ನೋಡಿರಿ. ಕಮಿಷನ್ ಎ 15,000, ಬಿ 10,000, ಸಿ 25,000 ಟೋಟಲ 50,000 ಆಯಿತು. ನೀವು ಡೈರೆಕ್ಟಾಗಿ ಟೋಟಲ್ ಆಗಿ ತೊಗೋಬೋದು. ನಾ ಹಂಗೆ ಬರ್ದಿದ್ದೀನಿ ಜಸ್ಟ್ ಕಮಿಷನ್ ಎ ಬಿ ಸಿ ಟೋಟಲ 50,000. ಸೊ ಇವ್ನು 3 ಟೋಟಲ್ ಮಾಡಿರಿ. ಇನ್ನೊಂದು ನೆನಪಿಟ್ಕೋರಿ ಆ್ಯಕ್ಚುಯಲ್ ಸ್ಯಾಲ್ರಿ ಅಂದರೆ ಸ್ಯಾಲ್ರಿ ಬರುತ್ತೆ, ಬೋನಸ್ ಬರುತ್ತೆ, ಕಮಿಷನ್ ಬರುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೋದಿಲ್ಲ. ಇಷ್ಟೇ ತೆಗೆದುಕೊಳ್ಬೇಕು. ಎಷ್ಟು ಆಯ್ತದ 2,20,000 ಪ್ಲಸ್ 10,000 ಪ್ಲಸ್ 50,000 ಎಷ್ಟಾಯಿತು 2,80,000. ಇದೊಂದು ಅಬ್ಸರ್ವ್ ಮಾಡ್ಬೇಕಾ ನಾವು ವಿಚ್ ಅವರ್ ಈಸ್ ಲೆಸ್. ಸೊ ಅಂದರೆ ಇಲ್ಲಿ ವಿಚ್ ಅವರ್ ಈಸ್ ಹೈಯರ್ ತೊಗೊಂಡಿರಲಿಲ್ಲ ಇದು ಜಾಸ್ತಿ ಆಯಿತು ಅಮೌಂಟೇನ. ಸೊ ಆ್ಯಕ್ಚುಯಲ್ ಸ್ಯಾಲ್ರಿ ಅಮೌಂಟ್ ಇದು ಅಮೌಂಟ ಕಡಿಮೆ ಆಯಿತು ಅಥವಾ ಇದು ಅಮೌಂಟ್ ಕಡಿಮೆ ಆಯಿತು ನೋಡಬೇಕು. ಆ್ಯಕ್ಚುಯಲ್ ಸ್ಯಾಲ್ರಿ ಅಮೌಂಟ್ ವಿಚ್ ಅವರ್ ಈಸ್ ಲೆಸ್ ಅಂತ ಕೇಳಿದ್ದಾರೆ. ನಿಮ್ಗೆ ಯಾವ್ದು ಲೆಸ್ ಇದೆ ಇಲ್ಲಿ 2,80,000. ಸೊ ಇದನ್ನು ಏನು ಮಾಡಿ ನೀವು ಡೈರೆಕ್ಟ್ ಔಟರ್ ಕಾಲಮ್ದಾಗ ಇಡಬೇಕು 2,80,000. ಇದು ಇಷ್ಟಾದ ನಂತರ ಏನು ಮಾಡಿರಿ ಬುಕ್ ಪ್ರಾಫಿಟ್ ಎಷ್ಟಿದೆ 4,45,200 ಮೈನಸ್ ಇದೆ ಇಲ್ರಿ. ಸೊ ಇಲ್ಲಿ ಲೆಸ್ ಮಾಡಿದಾರೆ ಇಲ್ರಿ ಮೈನಸ್ ಏನು ಮಾಡಿರಿ 2,80,000 ಮೈನಸ್ ಮಾಡಿದಾಗ ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ 1,65,200. ಸೊ ಇದಕ್ಕೆ ಏನಂತಾರೆ ಅಂದರೆ ಇನ್ಕಮ್ ಫ್ರಾಮ್ ದ ಬಿಸ್ನೆಸ್ ಅಂತಾರೆ. ಅಂದ್ರೆ ನಮ್ಗೆ ಪ್ರಾಫಿಟ್ದಾಗ ಬರ್ತಲ್ಲ 1,65,200. ಸೊ ಇದು ಇನ್ಕಮ್ ಫ್ರಮ್ ದ ಬಿಸ್ನೆಸ್. ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ದಾಗ ಈ ಮೇ ಬಿ ಇದನ್ನು ಕೂಡ ಕೇಳ್ಬೋದು. ಸಪೋಸ್ ಇಲ್ಲಿ ಏನು ಹೇಳಿದ್ದಾರೆ ನಮಗೆ ಪ್ರಾಬ್ಲಮ್ದಾಗ ಎಷ್ಟೇ ಕೇಳಿದಾರೆ ಏನು ಮಾಡಂದರೆ ಕಂಪ್ಯೂಟರ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಷ್ಟೇ ಕೇಳಿದ್ದಾರೆ. ಬಟ್ ಆ್ಯಕ್ಚುಲಿ ನಾವು ಒಂದೊಂದು ಪ್ರಾಬ್ಲಮ್ದಾಗ ಇದನ್ನು ಕೇಳ್ತಾರೆ ನೋಡ್ರಿ. ಏನು ಕೇಳ್ತಾರೆ ಅಂದರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಕೂಡ ಕೇಳ್ತಾರೆ. ಸೊ 30% ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಮೇಲೆ 30% ಮಾಡಿರಿ. ಅಂದರೆ 1,65,200. ಇದಕ್ಕೆ ಒಂದು ವರ್ಕಿಂಗ್ ನೋಟ್ ಹಾಕಿರಿ. ವರ್ಕಿಂಗ್ ನೋಟ್ ಅಂತ ಹಾಕಿರಿ 1 ಅಂತ ಹಾಕಿರಿ. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಅದು ಕೂಡ ಹಾಕಿರಿ. ಇಲ್ಪ ಅಂತಂದ್ರೆ ವರ್ಕಿಂಗ್ ನೋಟ್ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಅಂತ ಹಾಕಿರಿ. ಸಪ್ರೇಟ್ ಈ ಫಾರ್ಮೆಟ್ ಬಿಟ್ಟು ಹಾಕಬೇಕು. 30% ಆನ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಎಷ್ಟಿದೆ ಟೋಟಲ್ ಇನ್ಕಮ್ 1,65,200. ಇದು ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ 2024 ನೆಕ್ಸ್ಟ್ ರೂಲ್ ಪ್ರಕಾರ ಇದೆ 1,65,200 ಇಂಟು 30 ಡಿವೈಡೆಡ್ ಬೈ 100 ಮಾಡಬೇಕು. ಎಷ್ಟು ಬರುತ್ತೆ 49,560 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಏನು ಮಾಡಬೇಕು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಮಾಡಬೇಕು 4%. ಎದ್ರ ಮೇಲೆ ಮಾಡ್ಬೇಕು ಹೇಳ್ರಿ ಇದ್ರ ಮೇಲೆ ಮಾಡಬೇಕು 49,560 ಮೇಲೆ 4% ಮಾಡಿರಿ ಎಷ್ಟು ಬರುತ್ತೆ
1982 ಬರುತ್ತೆ. ಟೋಟಲ್ ಮಾಡಿರಿ 51,542. ಸೊ ಇದು ಒಂದು ಟ್ಯಾಕ್ಸ್ ಲ್ಯಾಬಿಲಿಟಿ, ಇಷ್ಟು ಅವ ಟ್ಯಾಕ್ಸ ಗೌರ್ಮೆಂಟ್ಗೆ ಪೇ ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಫರ್ಮ್ದವರೆಲ್ಲ ಎಷ್ಟು ಪೇ ಮಾಡಬೇಕು ಈ ಪ್ರಾಬ್ಲಮ್ ಪ್ರಕಾರ. ಸೊ ಇದನ್ನು ಏನು ಮಾಡಿರಿ, ಒನ್ಸ್ ಅಗೇನ ವಿಡಿಯೋ ಮತ್ತೊಮ್ಮೆ ರಿವೈಸ್ ಮಾಡಿ ಇನ್ನೊಮ್ಮೆ ನೋಡಿರಿ ವಿಡಿಯೋ, ಈ ಕ್ಲಾಸ್ ಇನ್ನೊಮ್ಮೆ ಕೇಳ್ರಿ. ಸೊ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟ್ ಒಮ್ಮೆ ನೀವು ಕೂಡ ಬುಕ್ಸಲ್ಲಿ ಬರೋದು ಪ್ರಾಕ್ಟೀಸ್ ಮಾಡಿರಿ, ಒಮ್ಮೆ ಕ್ಲಾಸ್ ನೋಡಿ ಪ್ರಾಕ್ಟೀಸ್ ಮಾಡಿರಿ, ನಂತರ ಹಾಗೆ ಪ್ರಾಕ್ಟೀಸ್ ಮಾಡಿರಿ. ಸೊ ಇದು ಒಂದು ಪ್ರಾಬ್ಲಮ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದ್ರೆ ಈಸಿಲಿ ನೀವು ಮುಂದೆ ಬರುವಂಥ ಪ್ರಾಬ್ಲಮ್ಸ್ ಎಲ್ಲ ನೀವು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಿಮ್ಗೆ ನಾನು ಸಿಂಪಲ್ ವೇದಾಗಿ ಹೇಳ್ಕೊಟ್ಟಿದ್ದೀನಿ, ನೋಡಿರಿ, ಇದೇ ಫಾರ್ಮೆಟ ಫಾಲೋ ಅಪ್ ಮಾಡಿರಿ. ಸೊ ಯಾರು ಫಾರ್ಮೆಟ್ ಹಾಕ್ಬೇಕು ನೀವು, ಈ ಥರ ಬುಕ್ ಪ್ರಾಫಿಟ್ ಒಂದು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂತೇಳಿ. ಸೊ ಇದೇ ಏನು ಸಿಂಪಲ್ ಇದೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಕ್ಲಾಸಸ್ ಕೂಡ ನೀವು ನೋಡ್ಬೋದು. ಮತ್ತು ಇನ್ನೊಂದು ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಪಾಪ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ಲ. ಸೊ ಅವರಿಗೂ ಹೆಲ್ಪ್ ಆಗುತ್ತೆ, ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ನೆಕ್ಸ್ಟ್ ನೀವು ಕೂಡ ನೀಟಾಗಿ ಪ್ರಾಬ್ಲಮ ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೇನೆ ನೋಡಿರಿ. ಆಲ್ರೆಡಿ ಈಗ ನಾನು ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೋವನ್ಸ್ ಬಗ್ಗೆ ಕೆಲವೊಂದಷ್ಟು ಕ್ಲಾಸ್ ಮಾಡಿದ್ದೇನೆ. ನೆಕ್ಸ್ಟ್ ಇದು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ ಆ್ಯಂಡ್ ಪಾರ್ಟ್ನರ್ಶಿಪ್, ಅಸೆಸ್ಮೆಂಟ್ ಆಫ್ ಫರ್ಮ್ ಆ್ಯಂಡ್ ಪಾರ್ಟ್ನರ್ಸ. ಸೊ ಈ ಒಂದು ಯೂನಿಟಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಕೂಡ ಈಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕೂಡ ಸಾಲ್ವ್ ಮಾಡೋಣ. ಸೊ ಅವನ್ನೆಲ್ಲ ನೀವು ಕ್ಲಾಸ್ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಪ್ಲೇಲಿಸ್ಟ್ಗೆ ಹೋಗ್ರಿ, ಪ್ಲೇಲಿಸ್ಟಲ್ಲಿ ನೋಡಿರಿ. ಸೊ ನೀವು ನೋಡುವಾಗ ಕ್ಲಾಸ್ ಕೇಳುವಾಗ ಏನು ಮಾಡಬೇಕು, ಪ್ರಾಬ್ಲಮ್ಸನ್ನು ನಾ ಕ್ಲಾಸ 1 by 1 ಕ್ಲಾಸ್ ಮಾಡಿದ್ದೀನಿ. ಕ್ಲಾಸ್ 1 ಕ್ಲಾಸ್ 2 ಅಂತೇಳಿ ನೇಮ್ ಕೊಟ್ಟಿದ್ದೇನಲ್ಲ. ಸೊ ಅದೇ ಥರ ನೀವು ನೋಡಬೇಕು. ಒಮ್ಮೆ ಕ್ಲಾಸ್ 3 ನೋಡೋದು, ಕ್ಲಾಸ್ 2 ನೋಡೋದು, ಹಿಂಗೆ ನೆಕ್ಸ್ಟ್ ಕ್ಲಾಸ್ 4 ನೋಡೋದು, ಈಗ ಒಮ್ಮೆ ಡೈರೆಕ್ಟ್ ಇದನ್ನೇ ಕ್ಲಾಸ್ ನೋಡೋದು. ಸೆಕೆಂಡ್ ಕ್ಲಾಸ್ ಇದು 2 ಸೆಕೆಂಡ್ ಕ್ಲಾಸ್ ನೋಡೋದು, ಥರ್ಡ್ ಕ್ಲಾಸ್ ನೋಡೋದು, ಫೋರ್ತ್ ನೋಡೋದು. ಸೊ ಹಿಂಗೆ ಮಾಡ್ಬೋದು. ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ಒಂದನೇ ಕ್ಲಾಸ್ ನೋಡಬೇಕು, ಎರಡನೇದು ನೋಡಬೇಕು, ಮೂರನೇದು ನೋಡಬೇಕು, ನಾಲ್ಕನೇದು ನೋಡಬೇಕು. ಅಂದರೆ ಈ ಥರ ನಿಮಗೆ ಸೀರಿಯಲ್ ವೈಸ್ ನೋಡ್ಕೋತ ಹೋಗಬೇಕು. ಸೊ ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ಸೊ ಟೋಟಲ್ ಆಗಿ ಈ ಯೂನಿಟ್ ಮೇಲೆ ಕಂಪ್ಲೀಟ್ ಮಾಡೋಣ, ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದರಲ್ಲಿ ಕೇಳ್ತಾರೆ ನೋಡ್ರಿ ಎಕ್ಸಾಮ್ದಲ್ಲಿ. ಇದು ಈ ಟಾಪಿಕ್ ಭಾಳ ಇಂಪಾರ್ಟೆಂಟು. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.